ಲೇಡಿ ಡ್ರೈವರ್ ಅಂತೆ. ನಾವೇನು ಅರ್ಥ ಮಾಡ್ಕೋಬೇಕು? ಈ ಗ್ಲೋಬಲ್ ಪ್ರಾಬ್ಲಮ್ ಇದು. ಲೇಡಿ ಡ್ರೈವರ್ ಅಂದರೆ ಹೆದರ್ಕೋಬೇಕು ಅಂತಲ್ಲ. ಬರ್ತಾ ಇದೆಯಾ ನೋಡಿ, ಇದು ವೈಟ್ ಕಲರ್ದು ಏನೇನೋ ಬರ್ತಾ ಇದೆ. ಅಂಟಮ್ಮ, ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ನೋಡಿ, ಮಳೆ ಬರ್ತಾ ಇದೆ. ಸೊ ಜರ್ನಿ ಯಾವತ್ತೂ ಸ್ಟಾಪ್ ಮಾಡಬಾರ್ದು. ಅದಕ್ಕೆಲ್ಲ ಪ್ರಿಪೇರ್ ಆಗಿ ಬಂದಿದೆ ನೋಡಿ. ನೆವರ್ ಸ್ಟಾಪ್, ನಥಿಂಗ್ ಕ್ಯಾನ್ ಸ್ಟಾಪ್ ಮೀ. ಮಳೆ ನಿಂತಲ್ಲ 6 ಹೋಯ್ತು. ಒಳ್ಳೆ ಭತ್ತ ಬಂದಿದೆ ನೋಡಿ. ಆ ಹುಡುಗನ ಎಷ್ಟು ಈ ಸೈಡಲ್ಲಿ ಹೆಂಗೆ ಕೂತಿದೆ, ಅದು 4-5 ವರ್ಷ ಇರ್ಬೋದು ಆ ಹುಡುಗನಿಗೆ. ನೋಡಿ ಹುಡುಗಿನ ನೇಚರ್ ಬ್ಯೂಟಿ ಅಟ್ ಪೀಕ್. ಟೋಕನ್ ಥರ ಕೊಟ್ಟರು. ಇಲ್ಲಿ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ತಾರೆ. ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. 16 ಸ್ಟಾರ್ಟ್ ಆಯಿತು, ವಿಂಡೋ 16 ದುಡ್ಡು ಕೇಳೋದಕ್ಕೆ. ಅಲ್ಲಿಂದ ಕಿತ್ತರು ಒಂದು ಇದಕ್ಕೆ ಅಂತ 17ಕ್ಕೆ ಬಂದೆ. ಇಲ್ಲಿ ಎನ್ವೈರನ್ಮೆಂಟಲ್ ಫೀ ಅಂತ ತೊಗೊಂಡ್ರು, ಇಲ್ಲಿ ಟರ್ಮಿನಲ್ ಫೀ ಅಂತ ತೊಗೊಂಡ್ರು. RRTF ಅಂತಿದೆ. ಈ 20ರಲ್ಲಿ ಏನು ಕೇಳ್ತಾರೋ ಗೊತ್ತಿಲ್ಲ, ದುಡ್ಡು ಹಾಕಿಲ್ಲ. ಚಿತ್ರುವ ದೇಶ ಒಟ್ಟಿಗೆ ತೊಗೊಳಕ್ಕಾಗಲ್ವಲ್ಲನೂ, ಎಲ್ಲ ಒಂದೇ ಕಡೆ ಮಾಡೋದಕ್ಕೆ ಹಾಕಾಗಲ್ವ. 3-4 ಕಡೆ ಇದ್ದಾವೆ, ಅಲ್ಲಿಂದ ಅಲ್ದು ಇಲ್ಲಿಂದ ಅಲ್ದು. ಇದೊಂಥರ ತಾಲೂಕು ಆಫೀಸ್ ಕೆಲಸ ಆದಂಗೆ ಆಗೋಯ್ತು ನೋಡಿ. ಅದರಲ್ಲೇ ಹೋಗೋದೀಗ. ಒಂದು ಕ್ಲಚ್ನ ಕ್ಲೀನಾಗಿ ಇಟ್ಕೋಬೇಕು. ಹಲೋ, ಗುಡ್ ಈವ್ನಿಂಗ್. ಸಿಬು ಮಾಯಾ. ಎಸ್, yes, I do. I don't see any foreigners here. I am the only person. Oh, okay. Go inside. Okay. Hello. These rooms, okay. Inside? Yes. Okay, thank you. ಈ ರೀತಿ ಇದೆ ರೂಮು. ಒಂದು ಡಿಫ್ರೆನ್ಸ್ ಏನು ಅಂತ ಅಂದರೆ AC ಇಟ್ಟವ್ರು ಅಷ್ಟೇ. AC ಯಾವನು ಬೇಕಪ್ಪ. ಹಂದಿಗಳನ್ನ ಎತ್ತಾಕೊಂಡು ಹೋಯ್ತಾರಲ್ಲ ಇವರು, ಹಂದಿ ಪ್ರಿಯರು. ಕಚ್ಚಾಡ್ತಾವ ಮುಂಡೆ ಹೋವು. ನಾಳೆ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಇದು ಈ ಬೋಟ್ಗಿಂತಲೂ ದೊಡ್ಡದಿದೆ. ಇದರೊಂದು 13 ಟ್ರಕ್ಗಳು ನಿಲ್ಬೋದು, ಅದು ಇನ್ನೂ ಜಾಸ್ತಿ ನಿಲ್ಬೋದು. ಅದು ಏನೋ ಜಡಿತಾವ್ರು ಸರಿಯಾಗಿ. ಹಲೋ, ಎಷ್ಟು ಕ್ಲೋಸಾಗಿ ನಿಲ್ಸೋರು ನೋಡಿ. ಅದು ಹೊರಗಡೆ ಏನು ಸೆಕೆ ಆಗ್ತಾಯಿದೆ ಅಂದರೆ ಇಷ್ಟೊತ್ತಿನಲ್ಲೂ ಒಳಗಡೆ ಅಷ್ಟೊಂದು ಚಳಿ ಆಗ್ತಾಯಿದೆ.
ಐಲ್ಯಾಂಡ್ ಇದು ಟಿಪ್ ಇದು ಮಾಯಾ. ತುಂಬ ಒಳ್ಳೆ ಟೂರಿಸ್ಟ್ ಪ್ಲೇಸಸ್ಗಳಿದ್ದಾವೆ ಈ ಐಲ್ಯಾಂಡಲ್ಲಿ. ಏನು ನೋಡ್ತಾವ್ರೆ? ಡಾಕಿಂಗ್ ಲೊಕೇಶನ್ ನೋಡ್ತಾ ಇರಬೇಕು. ಇದು ಟರ್ನ್ ಆಗಬೇಕು ಮತ್ತೆ, ಯಾಕೆ ಅಂತಂದರೆ ಇದ್ರ ಬ್ಯಾಕ್ ಸೈಡಿಂದ ಹಿಡಿಯೋದಲ್ವಾ, ಈ ಟರ್ನ್ ಆಗುತ್ತೆ ನೋಡಿ. ಈಗ ಅಲ್ಲಿ ಹೋಗಿ ಪಾರ್ಕ್ ಆಗಬೇಕು. ನೀರ ಕಲರೇ ಚೇಂಜ್ ಆಗೋಯ್ತು, ಮಣ್ಣೆಲ್ಲ ಬಂದ್ಬಿಡ್ತು. ಅಷ್ಟು ಫೋರ್ಸ್ ಕೆಳಗಡೆ ಬಿಡ್ತಾ ಇದೆ, ಟರ್ನ್ ಆಗಬೇಕಲ್ಲ. ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ನೀರು ಒಳಗಡೆ ಒಳ್ಳೆ ಬಾಂಬ್ ಬ್ಲಾಸ್ಟ್ ಆದಾಗ ಆಗುತ್ತಲ್ಲ ಹಂಗೆ. ಇಲ್ಲಿ ಇನ್ನೂ ಭಯಂಕರ. ನೋಡಿ ಅಲ್ಲೇನು ಹಗ್ಗನ ಹೆಸರು, ಚಿಕ್ಕ ಹಗ್ಗ ಹೆಸರು. ಈಗ ಇಲ್ಲಿ ಇದಿದೆಯಲ್ಲ ದೊಡ್ಡ ಹಗ್ಗ, ಕಡೆಯಲ್ಲಿ ಎಳ್ಕೊತಾ ಇದ್ದಾರೆ ಆ್ಯಂಕರ್ ಹಾಕೋದಕ್ಕೆ. ಅಲ್ಲಿ ಬಂತು ನೋಡಿ ದೊಡ್ಡ ಹಗ್ಗ ಹೇಳಿದ್ನಲ್ಲ. ಸೈಜ್ ನೋಡಿ, ಬಿಸಿಲು ಚುರುಗುಡ್ತಾ ಇದೆ. ಸುಮಾರು ಒಂದು 10 ಅಡಿ ಹೋಗೋದಕ್ಕೆ ಆಲ್ಮೋಸ್ಟ್ 1/4 ಗಂಟೆ ಮೇಲೆ ತಗೊಂಡ್ರು. ಸಿಗು ದ್ವೀಪಕ್ಕೆ ಬಂದೆ. ಒಂದೊಂದು ದ್ವೀಪದಲ್ಲಿ ಜನಗಳು ಒಂದೊಂದು ರೀತಿ ಅವರಿಗೆ. ಇಲ್ಲಿ ಇನ್ನೂ ಟೂರಿಸ್ಟ್ ಫ್ರೆಂಡ್ಲಿ ಅನಿಸುತ್ತೆ, ಮಕ್ಕಳುಗಳ ಎಲ್ಲ. ಅಂದರೆ ಇದು ಮೇಯ್ನ್ ಟೂರಿಸ್ಟ್ ದ್ವೀಪ ಇದು. ನೋಡಿ ಇಲ್ಲಿ ಬ್ಯಾಸ್ಕೆಟ್ಬಾಲು ತುಂಬ ಫೇಮಸ್ಸು. ಎಲ್ಲರೂ ಹೋಗಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇರುತ್ತೆ ಚಿಕ್ಕ ಚಿಕ್ಕ ಹಳ್ಳಿಗಳದು. ಇದೊಂದು ಸ್ವಲ್ಪ ವಿಶಾಲವಾದ ಜಾಗ ಇದೆ, ಪೂರ್ತಿ ಕಪ್ಪು. ನೋಡಿ ಇಲ್ಲಿ ನೋಡಿದ್ರೆ ಎಷ್ಟೆಲ್ಲ ತರ್ತೀನಿ. ಈ ಕಡೆ ನೋಡಿ ಕಬ್ಬು, ಏನು ಚೋಣಿ ಕಬ್ಬ ಇದು. ಹೇಳೋರು ಚಿಕ್ಕ ಹುಡುಗ ಇದ್ದಾಗ ಸಣ್ಣಗೆ ಬರೋದು ಕಬ್ಬು, ಅದೀಗ ಕಾಣಲ್ಲ. ಮುರಿದು ತಿಂದ್ಬಿಡ್ಲ, ಮತ್ತು ಕೈ ಮುರಿದ್ಬಿಟ್ರೆ ಯಾರ್ಯಾರು ಬಂದು. ಮುರುಕತ್ತು ಬರ್ತಾ ಇಲ್ವಲ್ಲ. ಇರಪ್ಪ, ಮುರಿದೆ. ಬೆರಳೆಲ್ಲ ಮುರಿದು ಹಾಕ್ಬೋದಲ್ರಿ ಇದ. ಇಷ್ಟೇ ಇರೋದು ನೋಡಿ. ಒಂದು ಟ್ರೈಪಾಡು ತಗೋಬೇಕು. ನೀರಾಗಿ ತೊಳಿಬೇಕು.
ಫುಡ್ ಸಿಗದೆ ವ್ಯತ್ಯಾಸ ಇರಲ್ಲ. ಎಕ್ಸಲೆಂಟ್. ಇದು ಕಬ್ಬ ಇಲ್ಲ ಬೇರೆ ಏನು? ಇದೇ ರೀತಿ ಫಸ್ಟು ಟ್ರಿಪ್ಪಲ್ಲಿ ಮಲೇಷ್ಯಾ ಹೋಗಿದ್ದು, ಅಲ್ಲಿ ಎಳ್ನೀರು ಈ ಥರ ಕದ್ದು ತಿಂದು ಕುಡಿದಿದ್ದು. ನೋಡಿ ಅಲ್ಲಿ 1000 ಲೇಡಿ ಡ್ರೈವರ್ ಅಂತೆ. ನಾವೇನು ಅರ್ಥ ಮಾಡ್ಕೋಬೇಕು? ಇದು ಗ್ಲೋಬಲ್ ಪ್ರಾಬ್ಲಮ್. ಇದು ಲೇಡಿ ಡ್ರೈವರ್ ಅಂದರೆ ಹೆದರ್ಕೋಬೇಕು ಅಂತಲ್ಲ. ನೋಡಿ ಬಜಾಜ್ ಆರಿ ನೋಡಿ, ಇಲ್ಲೂ ನಂಬರು ನಮ್ಮ ಮೈಸೂರಲ್ಲಿ ನಂಬರ್ಗಳು ಹಾಕೋತಾರಲ್ಲ ಆಟೋಗೆ, ಸೇಮ್ ಅದೇ ರೀತಿ ಇದೆ. ಬರ್ತಾ ಇರೋದು ಬಜಾಜ್ ಅವರು. ಜಸ್ಟ್ ಬೀಳ್ತು ಮೊಬೈಲು, ಸರಿಯಾಗಿ ಲಾಕ್ ಮಾಡಿರಲಿಲ್ಲ ಇಲ್ಲಿ. ನೋಡಿ ಎಲ್ಲ ಸ್ಕ್ರ್ಯಾಚ್ ಆಯ್ತು. 1 2 ಇಲ್ಲೂ ಅದರ ಸ್ಕ್ರೀನ್ ಏನು ಹೊಡೆದೋಗ್ಲಿಲ್ಲ ನೋಡಿ. ಏನು ಇದು ಆಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ. ಸೊ ಈಗೇನಾದ್ರು ವರ್ಕ್ ಆಗದಿದ್ರೆ ಏನು ಕತೆ? ಅದಕ್ಕೆ ಹೇಳೋದು, ಟ್ರಾವೆಲಿಂಗಲ್ಲಿ ಇದೊಂದು ಪ್ರಾಬ್ಲಮ್ ಇದೆ. ಸೋಲೋ ಟ್ರಾವೆಲ್ಗಳು ಮಾಡೋದು, ಪ್ಲ್ಯಾನ್ ಮಾಡ್ಕೊಂಬರೋದ್ರಲ್ಲಿ ಇದೊಂದು ಪ್ರಾಬ್ಲಮ್ ಇದೆ. ಇವು ಬ್ಲೈಂಡ್, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಈಗ ಇದು ಮೊಬೈಲ್ ವರ್ಕ್ ಆಗಲಿಲ್ಲ ಅಂತಂದರೆ ನಾನು ಏನು ಮಾಡೋದು? ನಾನು ಫುಲ್ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ. ಹೆಂಗೆ ತಿನ್ನೋದು ಇಷ್ಟೊಂದು? ಬೂದ್ ಬಾಳೆಹಣ್ಣು, ಲಕ್ಷ್ಮಣ್ ಫಲ ಅಂತ. ಎಸ್, I want little, not this much. I'm alone. This fish same ಅದು. ಹಂದಿ ಚರ್ಬಿ. ಇದು ಹಂದಿ ಕಾಲು ಇದೆ ನೋಡಿ. ಹಂದಿ ಇದು ಬೋಟಿ, ತರಕಾರಿ ಗಂಜಿ. ಓಕೆ, ಊಟ ರೆಡಿ ಇದೆ ಅಂತ. $75 pesos, 120-130 ಆಯಿತು. ಅಂದರೆ ವಾಟ್ರ್ ಬಾಟ್ಲಿಗೆ ಭಾಳ ಕಾಸ್ಟ್ಲಿ ಇಲ್ಲಿ. ಆಲ್ಮೋಸ್ಟ್ ನಿಮಗೆ 1 ಲೀಟ್ರು $37 ಬೀಳುತ್ತೆ. ಕೆಳಗೆ ಅದ್ಯಾಕೆ ಅಂಕಟ್ ಹಾಕಿದ್ದಾರೆ ನೀನೇನ? ಇಳಿಲ್ಲ ಕೆಳಗೆ. ಏನಾಯ್ತು ಹಿಂಗೆ ಕೂತ್ಬಿಡೈತಲ್ಲ ಮರಾತಿ? ಹಲೋ, ಟೋಟಲ್ಲು 500 ತೊಗೊಂಡಿದ್ದೆ. $750 ಆಗುತ್ತೆ.
5 ಅಡಿ ಮೇಲೆ ಇರೋಂಗಿಲ್ಲ. ವಾಹ್, ಒಳ್ಳೆ ಸಾಗರ. ಓ, ದೇವರು ಟೇಬಲ್ಲು. ಓಕೆ ನೋಡಪ್ಪ, ಈ 2 ಬ್ಯಾಗು ನಂದು. ಎಷ್ಟು ಬಿಟ್ಟರೆ ಏನಿಲ್ಲ. ಈ ರೀತಿ ಟ್ರಿಪ್ ಮಾಡಬೇಕು. ಮತ್ತೆ ಎಷ್ಟಿದೆ ಆಟ. ಸೀರೆ ಕಾಲು ಸುತ್ತೋಗಿ ಹೆಂಗಾಗಿದೆ. ಎರಡನೇ ಸ್ಟೆಪ್ಗೆ ಇಲ್ಲಿ ಸರಿ ಬಿಸಿ ಇದೆಯಪ್ಪ. 3ನೇ ಸ್ಟೆಪ್ ಇಲ್ಲಿ, 4ನೇ ಸ್ಟೆಪ್ ಇಲ್ಲಿ, 5ನೇ ಸ್ಟೆಪ್ ಇಲ್ಲಿ. 5 ಫಾಸ್ಫರಸ್, ಸಲ್ಫರ್. ಫಾಸ್ಫರಸ್ ಅಂತಲೇ ಇದೆ, ಸಲ್ಫರ್. ಇಲ್ಲಿ ಸ್ವಲ್ಪ ಡೆಪ್ತ್ ಇದೆ. ಆ್ಯಕ್ಚುಲಿ ಈಸಿ ನೀರೊಳಗೆ ವೆಯ್ಟ್ ಲಿಫ್ಟಿಂಗು. ಸಲ್ಫರ್ ಸ್ಮೆಲ್ ಅಡಿದು ಹಾಕೊಡ, ಏನೂ ಆಗಲ್ಲ. ಇದು ಬೇರೆ ಸಲ್ಫರ್ ವಾಟರ್ ಅಲ್ವಾ, ಏನಾದ್ರು ಆಗ್ಬಿಟ್ರೆ ಬೇಡ, ಹಾಕಬೇಕು. ಕಬ್ಬಣನೇ ಕರ್ಗೋಗ್ಬಿಟ್ಟಿದೆ. ಬರ್ತಾ ಇದೆಯಾ ನೋಡಿ, ಇದು ವೈಟ್ ಕಲರ್ದು ಏನೇನೋ ಬರ್ತಾ ಇದೆ. ಬಂದರೆ 750 ರೂಪಾಯಿ ಅಂದರೆ 10 ಜನ ಬಂದರೆ 7,500 ಆಯ್ತಲ್ಲ. ನೋಡಿ ಇಲ್ಲಿ ಬರ್ತಾ ಇರೋದು ತುಂಬ ಹಾಟ್ ಇದೆ. ಇಲ್ಲಿ ಹಾಟ್ ಇದೆ. ಇಲ್ಲಿ ಬರೋದ್ರೊಳಗೆ ಕೋಲ್ಡ್ ಆಗುತ್ತೆ, ಹೊರಗಡೆ ಬಂದು ಟೆಂಪ್ರೇಚರ್ ಇದಾಗಿರುತ್ತೆ. ನೋಡಿ, ಇದೇನಿದು ವೈಟ್ ಕಲರು, ಏನು ಅನ್ನೋದು ಗೊತ್ತಿಲ್ಲ. ಅವ್ರ ಒಳಗಿಂದಲೇ ಬರ್ತಾ ಇರೋದು ಎಲ್ಲ ಇದೆ.
ಗುಡ್ಡನೇ ಕಸ್ಕೊಬಿದ್ದೋಗ್ಬಿಟ್ರೆ, ಈ ಫ್ಲೋರೇ ಕಸ್ಕೊಬಿದ್ದೋಗ್ಬಿಟ್ರೆ ಯಾವ ಗ್ರಿಪ್ ಮೇಲೆ ಮಾಡೋರು ಇದು? ಗ್ರಿಪ್ಪು ಕಾಣಿಸ್ತಲ್ಲ, ಏನೂ ಇಲ್ಲ. ಶಂಭುಲಿಂಗ ಆಗ್ಬಿಡೋದು. ಸಾಕು ಪಾಪ, ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ. ಬ್ಯಾಟ್ರಿ ಡೌನ್ ಆಗೋಯ್ತು, ಏನು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ. ಅಷ್ಟೇ. ಇದು ಏನಿದು? ನೀವು ನಾಯನದೇನು? ನಿಮ್ಮನ್ನ ಯಾಕೆ ಕೂಡ ಹಾಕಿದ್ದಾರೆ? ನೀವು ನಾಯಿಗಳ ಥರ ಕಾಣಿಸ್ತಲ್ಲ ಇಬ್ಬರು. ಹಾಂ, ನಾಯಿ ಥರ ಕಾಣಿಸ್ತಾ ಇಲ್ಲ. ನಿಮ್ಮ ಕಾಲು ಅಷ್ಟು ಉದ್ದ ಐತೆ, ದೇಹ ಮಾಡ್ಕೊಂಡು ಊಟ ಆಗ್ತಾಯಿಲ್ವಾ? ಹಾಂ, ಅಂಟಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.